ಏನಾಗಿಬಿಡುತ್ತಪ್ಪ ಅಂತಂದರೆ ರೈತರು ಬೆಳೆಯಂಥ ಬೆಳೆಗೆ ಸರಿಯಾಗಿ ಬೆಂಬಲ ಬೆಲೆ ಇಲ್ಲ. ಆಮೇಲೆ ಈ ಅದು ಯಾವುದೋ ಒಂದು ಕಂಪ್ನಿಯವರು ಭಾಳ ರೈತರಿಗೆ ಭಾಳ ಕಿರುಕುಳ ಕೊಡ್ತಾರೆ. ನೀವು ಸಾಲ ತಗೊಂಡ್ರಿ, ನೀವು ಸಾಲ ಕಟ್ಟಲಿಲ್ಲ ಅಂತಂದ್ರೆ ನಿಮ್ಮ ಮನೆ ಬರ್ಸ್ಕೊಂತೀವಿ, ಹೊಲ ಬರ್ಸ್ಕೊಂತೀವಿ ಅಂತನೊಂದು ದಬ್ಬಾಳಿಕೆ ಕೂಡ ಭಾಳ ಆಗಿದೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, 75% ರೈತರ ಬಗ್ಗೆ ಒಳ್ಳೇದು ಮಾಡಬೇಕು. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ಇನ್ನೂ ರೈತ ಇವತ್ತು ನಾವು ಬೆಳೆದ್ರೆ ಯಾರೂ ಉಣ್ಣಲ್ಲ. ಎಲ್ಲ ನಾವು ರೈತರು ಬೆಳೆದು 24 ತಾಸು ಹೊಲದಾಗ ಬಿತ್ತಿ ಹೊತ್ತು ಎಲ್ಲ ಬೆಳೆ ಕೊಡಬೇಕು. ಎಲ್ಲರಿಗೂ ಒಳ್ಳೇದಾಗಬೇಕು. ಈ ಸರ್ಕಾರ ಎಲ್ಲರಿಗೂ ರೈತರ ಬಗ್ಗೆ ಕಣ್ಣು ತೆಗೆದು ಒಳ್ಳೆ ಕೆಲಸ ಮಾಡಿಕೊಡ್ಬೇಕಂತ ನಾನು ಕೂಡ ಈ ಸ್ಟ್ರೈಕಿಗೆ ಬಂದು ಅವ್ರಿಗೂ ಕೂಡ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೇನೆ. ರೈತರು ಒಳ್ಳೇದಾಗಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ, ನಮ್ಮ ಓಣೆಗೆ ತಗೊಂಡಿದ್ದಾರೆ. ಭಾಳ ಕಿರುಕುಳ ಕೊಟ್ಟಿದ್ದಾರೆ. ಏಸು ಮಂದಿ ಎಣ್ಣೆ ಕೊಡಿಸತ್ತಿದ್ದಾರೆ, ಏಸು ಮಂದಿ ಊರು ಬಿಟ್ಟು ಹೋಗಿದ್ದಾರೆ. ದಯಮಾಡಿ ಹಂಗೆ ಆಗಬಾರ್ದಂತ ನಾನು ಕೂಡ ಕೇಳ್ಕೊಳ್ತಿದ್ದೇನೆ. ಬಡ್ಡಿ ಏನು ಗೊತ್ತಿಲ್ಲರಿ, ನಾವು ₹4 ₹5 ಬಡ್ಡಿ ಹಾಕ್ತಾರೆ. ಭಾಳ ಕಿರುಕುಳ ಕೊಡ್ತಾರೆ. ದಯಮಾಡಿ ಇದನ್ನು ಒಳ್ಳೇದು ಮಾಡಬೇಕು ಯಾವ ಸರ್ಕಾರ ಇದ್ರು ಅಂತ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನಾವು ಕಡ್ಲಬಾಳು ವಿಜಯನಗರ ಜಿಲ್ಲೆಯಿಂದ ಬರ್ತೀವಿ. ಅಪ್ಪು ಅಭಿಮಾನಿಯಾಗಿ ಮಾತಾಡ್ತೀವಿ. ಇವತ್ತು ನಾವು ರೈತರು ಬೆಳೆದತಕ್ಕಂಥ ಬೆಳೆಗೆ ಬೆಲೆ ಕೊಡ್ತಾ ಇಲ್ಲ. ಒಂದು ಬಂಗಾರಕ್ಕೆ ಬೆಲೆ ಕೊಡ್ತಾರೆ. ಬಂಗಾರ ನನ್ನ ಮದುವೆ ಆಗುವಾಗ 5,000 ಇತ್ತು, ಈಗ 70,000ಕ್ಕೂ ಇದೆ. ಅದೇ ನಮ್ಮ ಟಮಾಟಿ ನಾವು ಕಷ್ಟಪಟ್ಟು 50,000 ಖರ್ಚು ಮಾಡಿ ಬೆಳೆದಿರ್ತೀವಿ, ಅದನ್ನು ಈಗ ₹50 ಕೇಳೋಂಗಿಲ್ಲ. ಹಂಗಾಗಿ ನಮ್ಮ ರೈತರಿಗೆ ಇದ್ದಂಥ ಬೆಳೆಯನ್ನು ನಮ್ಮ ಬಂಗಾರಕ್ಕೆ ಹೆಂಗೆ ಬೆಲೆ ಕೊಡ್ತೀರಿ, ನಮ್ಮ ರೈತರ ಬೆಳೆಗೆ ಹಂಗೆ ಬೆಲೆ ಕೊಡ ಅಂತ ಹೇಳಿ ನಾನು ಅಪ್ಪು ಅಭಿಮಾನಿಯಾಗಿ ನಿಮ್ಮ ಕಡೆಯಿಂದ ಬೇಡ್ಕೊತೀನಿ. ಸಿದ್ದರಾಮಯ್ಯ ಅವರೇ, ದಯವಿಟ್ಟು ನಮ್ಮ ರೈತರಿಗೆ ಒಂದು ಬೆಂಬಲ ಬೆಲೆ ಕೊಡಿ. ದಯವಿಟ್ಟು ನಮ್ಮ ರೈತರನ್ನ ನೀವೇ ಕಾಪಾಡಿ ಅಂತ ಕೇಳ್ಕೊತೀನಿ. ಅಗ್ರಿಬೊಮ್ಮನಹಳ್ಳಿ, ವಿಜಯನಗರ ಜಿಲ್ಲೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲ ಸರ್, ಇಲ್ಲ ಯಾವ ತಗೊಂಡಿಲ್ಲ ನೋಡ್ರಿ. ನಮ್ಮದು 1 ಎಕರೆ ಇದೆ. 1 ಎಕರೆ ಇದೆ. ನಾವು ವರ್ಷದಲ್ಲಿ 2 ಸಾರಿ ಅಪ್ಪ ಹೆಸರಲ್ಲಿ ಅನ್ನದಾನ ಮಾಡ್ತೀವಿ. ಒಂದು ಹುಟ್ಟಿದ ಹಬ್ಬ, ಒಂದು ಪುಣ್ಯತಿಥಿ. ವರ್ಷದಾಗ 2 ಸಲ ಊಟ ಹಾಕ್ಸ್ತಾ ಇದ್ದೀವಿ ಅವ್ರ ಹೆಸರಲ್ಲಿ. ನಾವು ಅಗ್ರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. 1 ಎಕರೆ ಇದೆ. ನಾವು ರೈತಾಗಿ ದುಡ್ದು, ನಮ್ಮ ಹೆಸರು ಕೃಷ್ಣಮೂರ್ತಿ, ಅಗ್ರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ವರ್ಷದಾಗ 2 ಬಾರಿ ಅಪ್ಪ ಹೆಸರಲ್ಲಿ ಊಟ ಹಾಕಿಸ್ತೀವಿ ನಾವು. ಪ್ರತಿ ವರ್ಷನೂ 500 ಜನಕ್ಕೆ. ವರ್ಷದಾಗ 2 ಬಾರಿ ಹುಟ್ಟಿದ ಹಬ್ಬ, ಒಂದು ಪುಣ್ಯತಿಥಿ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ರೈತ ಸಂಘದ ಅಧ್ಯಕ್ಷ ಇದ್ದೇನೆ. ಸುಂದರ್ ಸಿಂಗ್ ಅಂತ ಹೇಳಿ ನನ್ನ ಹೆಸರು. ರೈತರು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೂಡಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಈ ಬೆಂಬಲ ಬೆಲೆಯಿಂದ ರೈತರು ಬೆಳೆದಂಥ ಎಲ್ಲ ಬೆಳೆಗಳಿಗೆ, ಉತ್ಪನ್ನಗಳಿಗೆ ಅವರಿಗೆ ಕನಿಷ್ಠ ಬೆಂಬಲ ಬೆಲೆ ದೊರೆತರೆ ಒಂದು ಸಹಕಾರಿ ಆಗ್ತದೆ ಅಂಥೇಳಿ ಎಲ್ಲರ ರೈತರ ಒಂದು ಆಶಾಭಾವನೆಯಾಗಿದೆ. ಅದನ್ನು ಕೂಡಲೇ ಕೇಂದ್ರ ಸರ್ಕಾರ ಈಡೇರಿಸಬೇಕು. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ RBI ಮೂಲಕ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ 58% ಹಣ ಈ ಬಾರಿ ನಬಾರ್ಡಿಗೆ ಕಡಿಮೆ ಹಣವನ್ನು ರವಾನೆ ಮಾಡಿದೆ. ಇದರಿಂದ ರೈತರಿಗೆ ಸಿಗ್ತಕ್ಕಂಥ ಸಾಲ ಸೌಲಭ್ಯಗಳು ಸಹಕಾರಿ ಸಂಘಗಳಿಂದ, DCC ಬ್ಯಾಂಕ್ಗಳಿಂದ ಸಿಗೋದಿಲ್ಲ. ಆದ್ದರಿಂದ ಕೃಷಿ ಚಟುವಟಿಕೆಗಳು ಕುಂಠಿತಗೊಳ್ತವೆ. ಇದರಿಂದ ದೇಶಕ್ಕೆ ಹಾನಿ ಆಗ್ತದೆ, ರೈತರಿಗೆ ಹಾನಿ ಆಗ್ತಾಯಿದೆ. ಇದೆಲ್ಲವನ್ನು ಕೇಂದ್ರ ಸರ್ಕಾರ ಕೂಡಲೇ ಸರಿಪಡಿಸಿಕೊಡಬೇಕು. ರಾಜ್ಯ ಸರ್ಕಾರಗಳು ಕೂಡ ರೈತರಿಗೆ ಸ್ಥಳೀಯವಾಗಿ ಯಥೇಚ್ಛವಾಗಿ ಅವರ ಕೃಷಿ ಮಟ್ಟಿಗೆ ಕೃಷಿತನವನ್ನು, ರೈತಾಪಿ ಕಾಯಕವನ್ನು ಮಾಡುವಂಥ ರೈತಾಪಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಎಲ್ಲ ರೈತರಿಗೂ ಸಾಲ ಸಿಗೋ ಹಾಗೆ ರಾಜ್ಯ ಸರ್ಕಾರನು ಮಾಡಬೇಕು ಅಂಥೇಳಿ ನಾನು ರೈತ ಸಂಘದ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಮೂಲಕ ನಮ್ಮ ಜಿಲ್ಲೆಯಿಂದ ಒಂದು 60-70 ಜನ ಬಂದಿದ್ದೇವೆ. ಶಿವಮೊಗ್ಗದಿಂದ ಮೈಕ್ರೋ ಫೈನಾನ್ಸ್ ಹಾವಳಿ, ಈ ಮೀಟರ್ ಬಡ್ಡಿ ದಂಧೆ. ಅವರು ಏನು ಮನೆ ಬಾಗಿಲಿಗೆ ಬಂದು ಇವತ್ತು ಲೋನಿಗೆ ಅರ್ಜಿ ಕೇಳಿದ ಕೂಡಲೇ ಆಧಾರ್ ಕಾರ್ಡ್ ತಗೊಂಡು ಲೋನನ್ನು ಸ್ಯಾಂಕ್ಷನ್ ಮಾಡಿಬಿಡ್ತಾರೆ. ಅವನಿಗೆ ಕಟ್ಟಷ್ಟು ಕೊಡಬೇಕೋ ಬೇಡವೋ ಅನ್ನೋದು ಯೋಚನೆ ಮಾಡೋದಿಲ್ಲ. ನಮ್ಮ ರೈತರು, ಬಡವರು ಕೂಡ ಸಾಲ ಸಿಗುವಾಗ ಯಥೇಚ್ಛವಾಗಿ ತಗೊಳ್ಬಿಡ್ತಾರೆ. ಆದರೆ ಕಂತು ಕಟ್ಟೋದು ಹಿಂದೆ ಮುಂದೆ ಆದಾಗ ಅವರು ಮನೆ ಬಾಗಿಲಿಗೆ ಬಂದು ದೌರ್ಜನ್ಯವನ್ನು, ದರ್ಪವನ್ನು, ಅವರು ಮತ್ತೆ ಒತ್ತಡವನ್ನು ಯಥೇಚ್ಛವಾಗಿ ಜನರ ಮೇಲೆ ಹಾಕ್ತಾ ಇದ್ದಾರೆ. ಇದರಿಂದ ಸ್ಟ್ರೆಸ್ಸಿಗೆ ಒಳಗಾಗ್ತಾ ಇದ್ದಾರೆ, ಜನ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ, ಅನೇಕ ತಪ್ಪು ನಿರ್ಧಾರಗಳನ್ನು ತಗೊಳ್ತಾ ಇದ್ದಾರೆ. ಆ ರೀತಿ ಆಗದೇ ಇದ್ದಂಗೆ ರಾಜ್ಯ ಸರ್ಕಾರ ಕೂಡಲೇ ಸರಿಪಡಿಸಿಕೊಡಬೇಕು ಅಂಥೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಸ್ಥಳೀಯ ಪೊಲೀಸರು ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಆರೋಪ ಇದೆ. ನಿಮ್ಮ ಜಿಲ್ಲೆಯಲ್ಲಿ ಯಾವ ಥರ ಇದೆ ಅಂತ? ಅವರು ಸಾಲ ಕೊಟ್ಟ ಮೇಲೆ ವಸೂಲಿ ಮಾಡಬೇಕೋ ಬೇಡವೋ ಅನ್ನೋದನ್ನು ಕೂಡ ಪೊಲೀಸ್ ಇಲಾಖೆ, ಪೊಲೀಸ್ನವ್ರು ಕೇಳ್ತಾರೆ. ಆದರೆ
ಆ ವಸೂಲಿ ಮಾಡೋ ಕ್ರಮನೂ ಒಂದು ನೀತಿ ಇದೆ. ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಕ್ಟ್ ಪ್ರಕಾರ, ಬ್ಯಾಂಕಿಂಗ್ ಆಕ್ಟ್ ಪ್ರಕಾರ ಇದೆ. ಇವರು ರಾತ್ರಿ ಹಗಲು ಅನ್ನೋದೇ ಸಂಜೆ ಬಂದರೂ ಕೇಳ್ತಾರೆ, ಬೆಳಗ್ಗೆ ಬಂದರೆ ರಾತ್ರಿ ತನಕ ಅವ್ರು ಕೊಡೋ ತನಕ ಹೋಗೋದಿಲ್ಲ. ಇದರಿಂದ ಮಹಿಳೆಯರು ಮತ್ತು ಬಡವರು ಏನು ಸಾಲ ತಗೊಂಡಿದ್ದಾರೆ ಅವರು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ, ಸೀಮಿತವನ್ನು ಕಳೆದುಕೊಳ್ತಾ ಇದ್ದಾರೆ, ಮಾನಸಿಕವಾಗಿ ದುರ್ಬಲರಾಗ್ತಾ ಇದ್ದಾರೆ.